ನೋಡಿ, UPSC ಪರೀಕ್ಷೆ ತಯಾರಿಯ ಮೊದಲನೇ ಹೆಜ್ಜೆಯಾದ ಹಾಗೂ ರಾಷ್ಟ್ರ ಮಟ್ಟದ ಮೊಟ್ಟಮೊದಲ ಸ್ಪರ್ಧಾತ್ಮಕ ಪರೀಕ್ಷೆಯಾದ ನವೋದಯ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗಸ್ಟ್ 27ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ರಾಜ್ಯದಲ್ಲಿ ಸುಮಾರು 8.5 ಲಕ್ಷ ಮಕ್ಕಳು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ. ಪ್ರತಿಯೊಬ್ಬರು ತಪ್ಪದಂತೆ ಅರ್ಜಿ ಹಾಕಿ. ಅಪ್ಲಿಕೇಶನ್ ಹಾಕೋಕ್ಕೆ ಮಗುದು ಫೋಟೋ, ಮಗುದು ಸಿಗ್ನೇಚರು, ಪೇರೆಂಟು ಸಿಗ್ನೇಚರು, ಅದ್ರ ಜೊತೆಗೆ OBC ಸರ್ಟಿಫಿಕೇಟ್ ಇದ್ದರೆ OBC ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಆನ್ಲೈನಲ್ಲಿ ಅರ್ಜಿ ಹಾಕಿ. ಯಾವ್ದಾರ ಸೈಬರ್ ಸೆಂಟ್ರಲ್ಲಿ ಹೋಗಿ ಅರ್ಜಿ ಹಾಕಿ. ಇದ್ರ ಜೊತೆಗೆ ನವೋದಯ ಕಂಪ್ಲೀಟ್ ಸಿಲೆಬಸ್ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು 50 ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿದ್ದೀನಿ. ಆಯಿತಾ? ನವೋದಯ ಪರೀಕ್ಷೆ ಪಾಸ್ ಮಾಡೋಕ್ಕೆ ಇಷ್ಟು ಸಾಕಾಗುತ್ತೆ. ಇದಕ್ಕೆ ₹1 ಫೀಸ್ ಇರಲ್ಲ. ಜಸ್ಟ್ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಮೆಸೇಜ್ ಮಾಡಿ. ನಾನು ಅದಕ್ಕೆ ಸಂಬಂಧಪಟ್ಟ 8 PDF ಬುಕ್ನ ಉಚಿತವಾಗಿ ನಿಮಗೆ ಸೆಂಡ್ ಮಾಡ್ತೀನಿ. ನೀವು ಎಲ್ಲಿ ಬೇಕಾದರೂ ಅದನ್ನು ಪ್ರಿಂಟೌಟ್ ತೊಗೊಂಡು ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನವೋದಯ ಪರೀಕ್ಷೆಯಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಮತ್ತು ನವೋದಯ ಪರೀಕ್ಷೆನ ಏನಕ್ಕೆ ಬರೆಸ್ಬೇಕು ಅಂದರೆ, ನವೋದಯ ಪರೀಕ್ಷೆಗೆ ತಯಾರಿ ಮಾಡೋದ್ರಿಂದ ಮಕ್ಕಳದು ಬುದ್ಧಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಭಾಷೆ ಮೇಲೆ ಗ್ರಿಪ್ ಬರುತ್ತೆ. ಇದ್ರ ಜೊತೆಗೆ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತಾರೆ. ನೀವೆಲ್ಲ ಸ್ಕೂಲಲ್ಲೆಲ್ಲ ನೋಡಿರ್ತೀರ, ಮಕ್ಕಳಿಗೆ ಸರಿಯಾಗಿ ಕನ್ನಡ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ. ಅವ್ರಿಗೆಲ್ಲ A+, A++, A++, ಗುಡ್ಡು, ವೆರಿ ಗುಡ್ಡು, ಎಕ್ಸಲೆಂಟು, ಔಟ್ಸ್ಟ್ಯಾಂಡಿಂಗ್ ಅಂದ್ಬಿಟ್ಟು ಮಾರ್ಕ್ಸ್ ಕಾರ್ಡೆಲ್ಲ ಬರೆದ್ಬಿಟ್ಟು ಪೇರೆಂಟ್ನ ಖುಷಿ ಪಡಿಸ್ತಾ ಇರ್ತಾರೆ. ಅದೆಲ್ಲ ಇವತ್ತಿನ ದಿನ ಸ್ಕೂಲಲ್ಲೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಪರೀಕ್ಷೆ ಬರ್ಸೋದು. ನಿಜವಾಗ್ಲೂ ಮಕ್ಕಳಿಗೆ ಎಕ್ಸಾಮ್ ಫೀಲ್ ಬರಬೇಕು ಅಂದರೆ ನವೋದಯ ಪರೀಕ್ಷೆ ಬರ್ಸಿ.